ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳು ಗುತ್ತಿಗೆದಾರರ ಗಂಜಿ ಕೇಂದ್ರಗಳಾಗಿದ್ದು ನಲ್ಲಿಯಲ್ಲಿ ನೀರು ಬರುವ ಮೊದಲೇ ಹಾಳಾಗುತ್ತಿವೆ ಎಂದು ದೇವರಾಯಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎನ್ ಕೃಷ್ಣಪ್ಪ ಆರೋಪಿಸಿದರು. ದೇವರಾಯಸಮುದ್ರ ಪಂಚಾಯಿತಿಯ ಮೊದಲ ಅಂತಸ್ತಿನ ಕಾಮಗಾರಿಗೆ ಪೂಜೆ ನೆರವೇರಿಸಿ ಮಾತನಾಡಿ, ಜೆಜೆಎಂ ಕಾಮಗಾರಿಗಳು ತೀರಾ ಕಳಪೆ ಆಗಿದ್ದು ಅಳವಡಿಸಿದ ಮರುದಿನವೇ ನಲ್ಲಿಗಳು ಉದುರಿ ಹೋಗುತ್ತಿದ್ದು ಬಿಸಿಲಿಗೆ ಪೈಪುಗಳು ಕರಗಿ ಹೋಗುತ್ತಿರುವುದರಿಂದಾಗಿ ಈ ಸಂಬಂಧ ಎಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಗುಡ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದ್ದು 5 ವರ್ಷ ಆದರೂ ಇದುವರೆಗೂ ಬೆಸ್ಕಾಂ ರಿಪೇರಿ ಮಾಡಿಲ್ಲ. ಈ ಸಂಬಂಧ ಇಂಜಿನಿಯರ್ಗೆ ಮನವಿ ಸಲ್ಲಿಸಿದರೆ 10,000 ರುಗೆ ಬೇಡಿಕೆ ಇರಿಸುತ್ತಿದ್ದಾರೆ. ಕೂಡಲೇ ಬೆಸ್ಕಾಂ ಭ್ರಷ್ಟಾಚಾರದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. 15ನೇ ಹಣಕಾಸು ಯೋಜನೆಯಲ್ಲಿ 46 ಲಕ್ಷ ರು ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು ಶೀಘ್ರದಲ್ಲೇ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆ ಅಭಿವೃದ್ಧಿ, ಚರಂಡಿ, ರಸ್ತೆ, ರಾಜಕಾಲುವೆ ರಿಪೇರಿ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದರಿಂದಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ ಎಂದು ಎನ್ ಕೃಷ್ಣಪ್ಪ ತಿಳಿಸಿದರು. ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ನಾರಾಯಣಸ್ವಾಮಿ, ಪಿಡಿಒ ರಮೇಶ್ ಇದ್ರು. ಫೋಟೋ ಸಾಮಾನ್ಯ ಸಭೆಯಲ್ಲಿ ನೂತನ ಕಟ್ಟಡ ಚಾಲನೆಗೆ ಇವತ್ತು ಪೂಜೆ ಮಾಡಿ ಚಾಲನೆ ಕೊಟ್ಟರೆ. ತದನಂತರ ಏನಂದ್ರೆ, ಈಗ ಈ ಜಲಜೀವನ್ ಮಿಷನ್ ಇದು ನೋಡು, ಇದೊಂದು ದಂಧೆ. ಇದು ನಿಜವಾಗಿ ಅಭಿವೃದ್ಧಿ ಆಗಬೇಕು, ಜನರಿಗೆ ನೀರು ಸಿಗಬೇಕು ಅನ್ನೋ ಉದ್ದೇಶ ಅಲ್ಲ. ಅದು ಕಾಟಾಚಾರ ಪೈಪುಗಳು ಹಾಕಬೇಕು. ಆವಾಗಲೇ ಉಳಿದೋಗಿದೆ, ಎಲ್ಲ ಒಡೆದೋಗಿದೆ. ಅವ್ರು ಮಾಡಿದ ತಂದು ನಾನು ವಿಡಿಯೋ ಎಲ್ಲ ಹಾಕ್ತೀನಿ ನಿಮಗೆ. ಈಗ ಈ ಕೆಲಸ ಮಾಡೋ ಬದಲು ಅಲ್ಲೇ ಬಿಲ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾವು ಅದೊಂದು ತೃಪ್ತಿ ಇರ್ತಾಯಿತ್ತು. ಕೆಲಸ ಮಾಡಿ ನೆಮ್ಮದಿಲ್ಲ. ಆವಾಗಲೇ ಪೈಪ್ ಒಡೆದೋಗಿದೆ, ಆ ನಲ್ಲಿಗಳಾಗಿದೆ, ಮುರಿದೋಗಿದೆ. ಏನಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇದು ಈ ಯೋಜನೆ ಬಿಡುಗಡೆ ಮಾಡ್ತಾ ನಮ್ಗೇನು ಅರ್ಥ ಆಗ್ತಲ್ಲ. ಈ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿಗೆ ನೋಡಿದ್ರೆ ಬಾಯಿ ಬಟ್ಟೋಗ್ಬೇಕು ಈ ಸ್ಕೀಮ್ ಬಗ್ಗೆ. ಯಾರೋ ಟೆಂಡರ್, ಅದು ಆ ಕಡೆ ಗುಲ್ಬರ್ಗ ಅಂತ ಚಿತ್ರದುರ್ಗ ಬೇರೆಯವ್ರು ಬಂದು ಈ ಕಡೆ ಕಾಟಾಚಾರ ಮಾಡಿ ಈ ಅಧಿಕಾರಿ ಕಮಿಷನ್ ಕೊಟ್ಬಿಟ್ಟು ಬಿಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಜನರ ಪರಿಸ್ಥಿತಿ ಏನು? ನಾಳೆ ಸರಿಯಾಗಿ ನೀರು ಬರಲ್ಲ, ಒದ್ದಾಡಿ ಸಾಯ್ಬೇಕು ನೋಡ್ಕೊಂಡು. ಈ ಸ್ಕೀಮ್ ಬಿಟ್ಟು ಕೂಡ ಪ್ರಯೋಜನ ಆಗ್ತಿಲ್ಲ. ನಾನು ಸರ್ಕಾರ ಕೂಡ ಮನವಿ ಮಾಡ್ತೀನಿ, ಇದನ್ನ ತನಿಖೆ ಮಾಡಿಸ್ಬೇಕು. ತನಿಖೆ ಮಾಡಿಸಿ ಇದು ಕಾಮಗಾರಿಗಳು ಸಂಪೂರ್ಣವಾದ ಕಾಮಗಾರಿ ಮಾಡಿಸ್ಬೇಕು. ಸರ್, ಕಳಪೆ ಅಂದ್ರೆ ಇವಾಗ ಆಲ್ರೆಡಿ ಪೈಪ್ಗಳು ಹೊಡೆದೋಗ್ತಾ ಇದೆ ಅಂತ ಹೇಳಿದಿರ. ಇದಕ್ಕೆ ನೀರು ಒದಗಿಸುವಂತ ಮೂಲನ ಹುಡುಕಿಟ್ಟಿದ್ದಾರೆ. ಅವಾಗಲೇ ಆ ಪೈಪ್ಗಳೇನೋ ಹಾಕ್ಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ. ಕಾಟಾಚಾರ ಪೈಪ್ಗಳು ಹಾಕಿದ್ದಾರೆ, ನಲ್ಲಿಗೆ ಸಿಸ್ಟಮ್ ನಾನು ಹೋಗಿ ಹೊಡೆದೋಗಿದ್ದೆ ಆವಾಗಲೇ. ಈಗ ನಾನು ತೋರಿಸ್ತೀನಿ ಹಿಡಿಯೋದಿಲ್ಲ, ನಾನು ಹಿಡಿಯೋಲ್ಲ ಮಾಡಿದ್ದೀನಿ. ಈಗ ಫಸ್ಟ್ ನಮ್ದು ಹಳೇದು ಟ್ಯಾಂಕ್ಗಳಿತ್ತು, ನೀರು ಬಿಟ್ಟಿದ್ರು. ಕೆಟ್ಟೋದ್ರೆ ಕೂಡ ಮತ್ತೆ ರಿಪೇರ್ ಮಾಡಿದ್ರು. ಇದು ಏನಂದ್ರೆ ಅದು ಕಟ್ ಮಾಡಿಬಿಡ್ತಾರೆ. ಈಗ ನೀರು ಬಿಡ್ತಾರೆ, ನೀರು ಉಳಿಕೆ ಆಗತ್ತೆ, ಒಪ್ಕೊಂತೀವಿ. ಬಟ್ ಕಲಿಕೆ ಕಾಮಗಾರಿನೇ ಎಲ್ಲ ಆವಾಗಲೇ ಹೊಡೆದೋಗಿ, ಇನ್ನ ನೀರು ಬಂದಿಲ್ಲ ನಮ್ಗೆ. ಆವಾಗಲೇ ಹೊಡೆದೋಗಿದೆ. ಆ ಪೈಪ್ ಈ ಮಿಷಿನ್ ಕಟ್ ಮಾಡಿ 1 ಅಡಿ ಪೈಪ್ ಇದು ಹಾಕಿದ್ರೆ ಕಾಂಕ್ರೀಟ್ 2 ಇಂಚ್ 3 ಇಂಚ್ ಕಾಂಕ್ರೀಟ್ ಆಗಿದೆ ಅಷ್ಟೇ. ಆಗಿರೋದು ಆಲ್ರೆಡಿ. ಇದ್ರ ಬಗ್ಗೆ ಯಾವ ಅಧಿಕಾರಿ ಆಗಲಿ. ಸರ್, ಬಹುತೇಕ ತಾಲೂಕಿನಾದ್ಯಂತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಜೆಜೆಎಂ ಅನುದಾನದಡಿ ಆಗ್ತಕ್ಕಂಥ ಕಾಮಗಾರಿಗಳು ಒಟ್ಟಾರೆಯಾಗಿ ಗುಣಮಟ್ಟನೂ ಸರಿ ಇಲ್ಲ, ಕಳಪೆ ಕಾಮಗಾರಿ ಅಂತ ಇದ್ದೀರಾ. ಸೊ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಬೇರೆ ವ್ಯಾಪ್ತಿಯಲ್ಲೂ ಇದೇ ತರ ನಡೀತಾ ಇದೆ ಅಂತ? ಎಲ್ಲ ಕಡೆ ನಮ್ದೇ ಅಲ್ಲ, ಇಲ್ಲಿ ಟೋಟಲ್ ಆಗಿ ಎಲ್ಲ ಕಡೆ, ಎಲ್ಲ ಗ್ರಾಮ ಪಂಚಾಯತ್, ಎಲ್ಲ ಡಿಸ್ಟ್ರಿಕ್ಟ್ ಕಡೆ ನಾವು ಕೇಳ್ತಾ ಇದ್ವಲ್ಲ ವಾಯ್ಸ್. ಟೋಟಲ್ ಆಗಿ ಫೈಲರ್ ಇದು ಯೋಜನೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಏನೋ ತರ ಪ್ರಯತ್ನ ಪಟ್ಟಿದ್ದೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ವಿ, MLA ಗೆ ಹೇಳಿದ್ವಿ, ಪೇಪರ್ಗಳಿಗೆ ಹಾಕ್ಸಿದ್ವಿ. DC ಅವರಿಗೆ ಬಂದು ಗಮನ ಹರಿಸಬೇಕು. ಅವರೇ ಖುದ್ದಾಗಿ ಹಳ್ಳಿಗಳಿಗೆ ಬಂದು ನೋಡ್ಬಿಟ್ರೆ ಈ ಯೋಜನೆಗಳು ಅವ್ರಿಗೆ ಗೊತ್ತಾಗುತ್ತೆ.